ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ಕೂಡ MGM ಸೀರಿಯಲ್ ರಿವ್ಯೂಸ್ ಚಾನಲ್ಗೆ ಸ್ವಾಗತ. ಇನ್ನು ಈ ಒಂದು ವಿಡಿಯೋನಲ್ಲಿ ಗೀತಾ ಸೀರಿಯಲ್ನ ಮಂಗಳವಾರದ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸೊ ಇನ್ನು ಈ ಒಂದು ವಿಡಿಯೋನಲ್ಲಿ ಶುರುವಾಗೋದು ಎಲ್ಲಿಂದಪ್ಪ ಅಂತಂದರೆ ಗೀತಾ ಮತ್ತು ವಿಜಿ ಮಾತುಕತೆಯಿಂದ. ಇನ್ನು ಗೀತಾ ವಿಜಿಗೆ ಏನಾದರೂ ತಿಂಡಿ ತಿನ್ಕೊಂಬ ವಿಜಿ, ಬೆಳಗ್ಗೆಯಿಂದನೂ ಕೂಡ ನೀನು ಖಾಲಿ ಹೊಟ್ಟೆನಲ್ಲೇ ಇದೆಯಾ, ಆ ಒಂದು ಗ್ಲಾಸ್ ಜ್ಯೂಸ್ ಕುಡ್ದಿದ್ಬಿಟ್ರೆ ಏನನ್ನೂ ಕೂಡ ನೀನು ಹೊಟ್ಟೆಗೆ ಹಾಕೊಂಡೇ ಇಲ್ಲ, ಪ್ಲೀಸ್ ಏನಾದರೂ ತಿನ್ಕೊಂಬ ಅಂತ ಹೇಳಿ ಗೀತಾ ವಿಜಿಗೆ ಹೇಳ್ತಿರ್ತಾಳೆ. ಅದಕ್ಕೆ ವಿಜಿನೂ ಕೂಡ ಇಲ್ಲ ಗೀತಾ, ನನಗೇನೂ ಹಸ್ವಾಗಿಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳಿ ಅವನು ಕೂಡ ಹೋಗೋದಕ್ಕೆ ನಿರಾಕರಿಸ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಭಾನುಮತಿ ಬರ್ತಾಳೆ. ಬಂದವಳೆ ಏನಮ್ಮ ಗೀತಾ ಏನಾಯಿತು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನೋಡತ್ತೆ ಬೆಳಗ್ಗೆಯಿಂದನೂ ಕೂಡ ವಿಜಿ ಏನೂ ತಿಂದಿಲ್ಲ, ಅವನಿಗೆ ಹಸುವನ್ನು ತಾಳ್ಕೊಳ್ಳುವಂತಹ ಶಕ್ತಿನೂ ಕೂಡ ಅಲ್ಲ. ಸೊ ಏನಾದರೂ ತಿನ್ಕೊಂಬ ಅಂತಂದರೆ ಅವ್ನು ನಿರಾಕರಿಸ್ತಿದ್ದಾನೆ ಅಂತ ಹೇಳಿ ಗೀತಾ ವಿಜಿ ಬಗ್ಗೆ ಭಾನುಮತಿ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಅದಕ್ಕೆ ಭಾನುಮತಿ ವಿಜಿ ಪಕ್ಕದಲ್ಲೇ ಕುಳಿತುಕೊಂಡು ಏನು ಪುಟ್ಟ ಇದು, ನೀನು ಈ ರೀತಿಯಾಗಿ ನಡ್ಕೊಂಡ್ರೆ ಹೇಗೆ, ಅಪ್ಪನಿಗೆ ಹುಷಾರಾಗಬೇಕು ಅಂತ ಹೇಳಿ ನಿನ್ನ ಮನಸ್ಸಿನಲ್ಲಿದೆ, ಓಕೆ ಅಪ್ಪ ಹುಷಾರಾದ್ಮೇಲೆ ನೀನೇ ಮನ್ಕೊಳ್ಳೋ ಹಾಗಾದರೆ ಹೇಗೆ, ನೀನು ಏನಾದರೂ ಹೋಗಿ ತಿನ್ಕೊಂಬ, ಅಮ್ಮ ಗೀತಾ ಇವನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಭಾನುಮತಿ ಏನು ಮಾಡ್ತಾಳಪ್ಪ ಅಂತಂದರೆ ಗೀತಾ ಮತ್ತು ವಿಜಿ ಇಬ್ಬರನ್ನೂ ಕೂಡ ತಿಂಡಿ ತಿನ್ಕೊಂಬರೋ ಸಲುವಾಗಿ ಕಳಿಸ್ತಾಳೆ. ಇನ್ನು ಅದೇ ಸರಿಯಾದ ಸಮಯ ಅಂತ ಹೇಳಿ ಭಾನುಮತಿ, ಸಿತಾರಾ ಮತ್ತು ಶ್ರುತಿ ಮೂರು ಜನ ಹೇಗಾದರೂ ಮಾಡಿ ಸೂರ್ಯಪ್ರಕಾಶ್ನ ಸಾಯಿಸಬೇಕು ಅನ್ನೋ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತಾರೆ. ಮತ್ತು ಹಾಗೆ ಈ ಒಂದು ಸೂರ್ಯಪ್ರಕಾಶ್ ರೂಮ್ ಎದುರುಗಡೆ ಸೆಕ್ಯೂರಿಟಿ ಯಾವ ರೀತಿಯಾಗೆಲ್ಲ ಇದೆ ಅಂತ ಹೇಳಿ ನೋಡ್ಕೊಂಬರೋದಕ್ಕೆ ಅವರು ಒಂದು ರೌಂಡ್ ಹಾಕ್ತಾರೆ. ರೌಂಡ್ ಹಾಕಿದ ನಂತರ ಅಲ್ಲೆಲ್ಲ ಸಾಕಷ್ಟು ಪೊಲೀಸರು ಇರ್ತಾರೆ. ಸೊ ಹಾಗಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಮೂರು ಜನ ಡಿಸೈಡ್ ಮಾಡ್ತಾರೆ. ಇತ್ತ ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಗೀತಾ ವಿಜಿನ ಕರ್ಕೊಂಡು ಹೊರಗಡೆ ತಿಂಡಿ ತಿನ್ನೋದಕ್ಕೆ ಬಂದಿರ್ತಾಳೆ. ಇನ್ನು ತಾನೇ ತನ್ನ ಕೈಯಾರ ವಿಜಿಗೆ ತಿಂಡಿಯನ್ನು ತಿನ್ನಿಸ್ತಾಳೆ. ಆಗ ವಿಜಿ ಗೀತಾ ಹತ್ರ ಸಾರಿ ಕೇಳ್ತಾನೆ. ಗೀತಾ, ನನ್ನಿಂದ ನಿಜವಾಗ್ಲೂ ಕೂಡ ತಪ್ಪಾಯಿತು, ಸಾರಿ, ನಾನು ನಿನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತಿದ್ದೀನಿ ಅಂತಂದರೆ ಎಲ್ಲ ಸರಿ ಇದ್ದರೆ ನಾಳೆ ನಮ್ಮ ಮದುವೆ ಆಗಬೇಕಾಗಿತ್ತು, ಅರಿಶಿಣ ಶಾಸ್ತ್ರ ಒಂದು ಆಗೋದಿತ್ತು, ಆದರೆ ಮೆಹಂದಿ ಶಾಸ್ತ್ರನೂ ಕೂಡ ಮುಗ್ದೋಗಿತ್ತು, ನಿಜವಾಗ್ಲೂ ಕೂಡ ನಮ್ಮ ಮದುವೆಗೆ ಈ ರೀತಿಯಾದಂತಹ ತೊಂದರೆ ಬರ್ತಿರೋದು ನನಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗೀತಾ ಅಂತ ಹೇಳಿ ವಿಜಿ ಹೇಳ್ತಾನೆ. ಅದಕ್ಕೆ ಗೀತಾ, ವಿಜಿ ನನಗೆ ಮದುವೆ ನಿಂತಿರೋದಕ್ಕಿಂತ ಮಾವ ಬದುಕಿದ್ದಾರೆ ಅನ್ನೋ ಒಂದು ವಿಚಾರನೇ ತುಂಬ ಖುಷಿ ಕೊಡ್ತಾ ಇದೆ, ನೀನು ಅದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ, ಈ ಒಂದು ವಿಚಾರದಲ್ಲಿ ನಮ್ಮಿಬ್ಬರ ನಡುವೆ ಸಾರಿ ಅನ್ನೋ ಮಾತೇ ಬರಬಾರ್ದು ಅಂತ ಹೇಳಿ ಗೀತಾ ವಿಜಿಗೆ ಹೇಳ್ತಾಳೆ. ಇತ್ತ ಇನ್ನೊಂದು ಕಡೆಯೂ ಕೂಡ ಭಾನುಮತಿ, ಶ್ರುತಿ ಮತ್ತು ಸಿತಾರಾ ಮೂರು ಜನ ಹೇಗಾದರೂ ಮಾಡಿ ಸೂರ್ಯಪ್ರಕಾಶನ ಸಾಯಿಸಬೇಕಲ್ವಾ. ಸೊ ಹಾಗಾಗಿ ಏನಾದರೂ ಮಾಡು ತಂಗೆಮ್ಮ ಅಂತ ಹೇಳಿ ಸಿತಾರಾ ಭಾನುಮತಿ ಹತ್ರ ಕೇಳ್ಕೊಳ್ತಾ ಇರ್ತಾನೆ. ಮತ್ತು ಅದೇ ಟೈಮ್ಗೆ ಶ್ರುತಿಗೆ ಏನೋ ಒಂದು ಐಡಿಯಾ ಬರುತ್ತೆ. ಅವಳು ಇನ್ನೇನು ಸಿತಾರಾ ಮತ್ತು ಭಾನುಮತಿ ಇವರಿಬ್ಬರೂ ಕೂಡ ಐಡಿಯಾ ಹೇಳಬೇಕು ಅಂತ ಅವಳು ಒಂದು ಸ್ವಲ್ಪ ರೆಡಿ ಆಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಏನಾಗುತ್ತಪ್ಪ ಅಂತಂದರೆ ಈತ ಹಾಸ್ಪಿಟ್ಲ್ ಒಳಗಡೆ ಗೀತಾ ಮತ್ತು ವಿಜಿ ಇಬ್ಬರೂ ಕೂಡ ಬಂದುಬಿಡ್ತಾರೆ. ಮತ್ತು ಬಂದವರೇ ದಾರಿನಲ್ಲಿ ಅವ್ರು ಏನು ಮಾತಾಡ್ಕೊಂಡಿರ್ತಾರಪ್ಪ ಅಂತಂದರೆ ಇನ್ನು ವಿಜಿ ಗೀತಾಳಿಗೆ ಹೇಳಿರ್ತಾನೆ, ಅದೇನೇ ಆಗಲಿ ಗೀತಾ, ನಮ್ಮ ತಂದೆಗೆ ಈ ರೀತಿಯಾಗಿ ಮಾಡಿದವನಿಗೆ ನಾನಂತೂ ಸುಮ್ಮನೆ ಬಿಡುವಂತಹ ಮಾತೇ ಇಲ್ಲ, ಪ್ರತಿಯೊಬ್ಬ ಕಿಡ್ನಾಪರ್ಗಳು ಕೂಡ ಮನೆಯವರಿಗೆ ವಿಚಾರ ಏನು ಹೇಳ್ತಾನಪ್ಪ ಅಂತಂದರೆ ಪೊಲೀಸರಿಗೆ ತಿಳಿಸ್ಬೇಡ ಅಂತ ಹೇಳಿ. ಆದರೆ ಈ ವಿಚಾರದಲ್ಲಿ ಪೊಲೀಸರಿಗೆ ಪ್ರತಿಯೊಂದು ವಿಚಾರನೂ ಕೂಡ ಗೊತ್ತಿದೆ, ಆದರೆ ಮನೆಯವರಿಗೆ ವಿಚಾರ ಗೊತ್ತಿಲ್ಲ. ಹೇಗಾದರೂ ಮಾಡಿ ನಾನು ಆ ಒಂದು ವ್ಯಕ್ತಿಗಳನ್ನು ಕಂಡು ಹಿಡಿತೀನಿ ಅಂತ ಹೇಳಿ ಅವರಿಬ್ಬರೂ ಕೂಡ ಅದೇ ಟೈಮ್ಗೆ ಭಾನುಮತಿ ಹತ್ರ ಬರ್ತಾರೆ. ಮತ್ತು ಬಂದವನೇ ವಿಜಿ ಭಾನುಮತಿಗೆ ಏನು ಹೇಳ್ತಾನಪ್ಪ ಅಂತಂದರೆ, ಅಮ್ಮ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ತಿಂಡಿನ ತಿನ್ಕೊಂಬಂದೆ, ಸೊ ಹಾಗಾಗಿ ನನ್ನ ಮಾತು ಕೂಡ ನೀನೊಂದು ಕೇಳಬೇಕು, ಏನಪ್ಪ ಅಂತಂದರೆ ಬೆಳಗ್ಗೆಯಿಂದನೂ ಕೂಡ ನೀವು ಇಲ್ಲೇ ಇದ್ದೀರಾ, ಸೊ ಹಾಗಾಗಿ ನೀವು ಮನೆಗೆ ಹೋಗಿರಿ, ನಾನೇ ಅಪ್ಪನ ಹತ್ರ ಇರ್ತೀನಿ, ಗೀತನೂ ಕೂಡ ನನ್ನ ಜೊತೆಗೆ ಇರ್ತಾಳೆ, ನೀನು ಹೋಗಮ್ಮ ಅಂತ ಹೇಳಿ ವಿಜಿ ಭಾನುಮತಿಗೆ ಮನೆ ಕಳ್ಸೋದಕ್ಕೆ ನೋಡ್ತಾನೆ. ಅದಕ್ಕೆ ಭಾನುಮತಿ, ಇಲ್ಲ ವಿಜಿ, ನಾನು ಇಲ್ಲೇ ಇರ್ತೀನಿ, ಬೇಕಾದರೆ ನೀನು ಮತ್ತು ಗೀತಾ ಇಬ್ಬರು ಹೋಗ್ರಿ ಅಂತ ಹೇಳಿ ಭಾನುಮತಿ ಮನೆಗೆ ಹೋಗೋದಕ್ಕೆ ನಿರಾಕರಿಸ್ತಾಳೆ. ಆಗ ಶ್ರುತಿ ಏನು ಮಾಡ್ತಾಳಪ್ಪ ಅಂತಂದರೆ, ಅಮ್ಮ ಅಣ್ಣ ಹೇಳ್ತಿರೋದು ಸರಿ ಇದೆ, ಅಣ್ಣ ಇಲ್ಲೇ ಇರಲಿ, ನಾವು ಮನೆಗೆ ಹೋಗೋಣ ಅಂತ ಹೇಳಿ ಶ್ರುತಿನೂ ಕೂಡ ಭಾನುಮತಿಗೆ ಹೇಳ್ತಾಳೆ. ಇನ್ನು ಭಾನುಮತಿಗೆ ಅವಳು ಕಣ್ಣು ಸನ್ನೆ ಮಾಡಿದ್ದ ಸಲುವಾಗಿ ಸರಿ ಆಯಿತು ಅಂತ ಹೇಳಿ ಭಾನುಮತಿನೂ ಕೂಡ ಒಪ್ಕೊಳ್ತಾಳೆ. ಇನ್ನೇನು ಸಿತಾರಾ ಮತ್ತು ಶ್ರುತಿ ಇವರಿಬ್ಬರೂ ಕೂಡ ಭಾನುಮತಿ ಜೊತೆ ಮನೆಗೆ ಹೋಗಬೇಕು ಅನ್ನುವಾಗ ಸಿತಾರಾ ಕೋಪ ಬಂದ್ಬಿಡುತ್ತೆ. ಇದೇನಿದು ತಂಗೆಮ್ಮ, ನಿನ್ನ ಮಗಳು ಏನೋ ಒಂದು ಪ್ಲ್ಯಾನ್ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ಇವಾಗ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಸೊ ಇನ್ನು ನಾವು ಮನೆಗೆ ಹೋದರೆ ಇಲ್ಲಿ ಸಾಯಿಸೋದು ಯಾರು ಭಾವನ್ನ, ಏನಮ್ಮ ಇನ್ನು ನಿನಗೂ ಕೂಡ ಒಂದು ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಹೇಳಿ ಸಿತಾರಾ ಶ್ರುತಿಗೆ ಹೇಳಿದಾಗ ಶ್ರುತಿ ಅವಳು ಮಾಡಿರುವಂತಹ ಪ್ಲ್ಯಾನನ್ನು ಅವರಿಬ್ಬರ ಹತ್ರನೂ ಕೂಡ ಹೇಳ್ಕೊಳ್ತಾಳೆ. ನಾನು ಇವಾಗಲೇ ಒಂದು ಇಬ್ಬರು ರೌಡಿಗಳಿಗೆ ಹೇಳಿದ್ದೀನಿ, ಅವರು ಡಾಕ್ಟ್ರ್ ವೇಷದಲ್ಲಿ ಈ ಹಾಸ್ಪಿಟ್ಲಿಗೆ ಬರ್ತಾರೆ, ಮತ್ತು ಬಂದವರೇ ಅಪ್ಪ ಮಲಗಿರುವಂತಹ ಕೋಣೆಗೆ ಹೋಗಿ ಅವರು ಹೇಗಾದರೂ ಮಾಡಿ ಅಪ್ಪನ ಸಾಯಿಸಿಬಿಡ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಇನ್ನೂ ಒಂದೆರಡು ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳಿ ಶ್ರುತಿ ಸಂಪೂರ್ಣ ಪ್ಲ್ಯಾನನ್ನು ಕೂಡ ಭಾನುಮತಿಗೆ ವಿವರಿಸ್ತಾಳೆ. ಇತ್ತ ಇನ್ನೊಂದು ಕಡೆಯೂ ಕೂಡ
ವಿಜಿ ಮತ್ತು ಗೀತಾ ಇವರಿಬ್ಬರು ಕೂಡ ಅಲ್ಲೇ ಹಾಸ್ಪಿಟಲ್ನಲ್ಲೇ ಸೂರ್ಯಪ್ರಕಾಶ್ಗೆ ಎಚ್ಚರ ಆಗ್ಬೋದು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿತಾರಾ ಮತ್ತು ಭಾನುಮತಿ ಇಬ್ಬರು ಕೂಡ ಮನೆಗೆ ಬಂದಿರ್ತಾರಲ್ವ. ಸೊ ಇನ್ನು ಶ್ರುತಿ ಭಾನುಮತಿಗೆ ಏನು ಹೇಳಿರ್ತಾರಪ್ಪ ಅಂತಂದರೆ, ಅಮ್ಮ ಮನೆಗೆ ಹೋದ ನಂತರನೇ ನಿನಗೆ ಒಂದು ಅನ್ನೋ ನಂಬರಿಂದ ಕಾಲ್ ಬರುತ್ತೆ. ಕಾಲ್ನಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ನಿನ್ನ ಗಂಡನ ಸಾಯಿಸ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಫೋನ್ ಬಂದ ತಕ್ಷಣದ ನಂತರ ಒಂದು 5 ನಿಮಿಷದಲ್ಲೇ ನೀನೇನು ಮಾಡಬೇಕಪ್ಪ ಅಂತಂದರೆ ಅಣ್ಣನಿಗೆ ಫೋನ್ ಮಾಡಿ ಈ ರೀತಿಯಾಗಿ ಯಾವುದೋ ಒಬ್ಬ ರೌಡಿಗಳು ನನಗೆ ಅನ್ನೋ ನಂಬರಿಂದ ಫೋನ್ ಮಾಡಿದರು, ನಿನ್ನ ಅಪ್ಪನಿಗೆ ತೊಂದರೆ ಇದೆ, ಹೇಗಾದರೂ ಮಾಡಿ ಕಾಪಾಡು ಅಂತ ಹೇಳಿ ಶ್ರುತಿ ಏನು ಮಾಡಿರ್ತಾಳಪ್ಪ ಅಂತಂದರೆ ಅವ್ರ ಅಮ್ಮನಿಗೆ ವಿಜಿಗೆ ಫೋನ್ ಮಾಡಿ ಹೇಳು ಅಂತ ಹೇಳಿರ್ತಾಳೆ ಪ್ಲ್ಯಾನ್ ಪ್ರಕಾರ. ಅದೇ ಪ್ರಕಾರನೇ ಭಾನುಮತಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಬಂದ ನಂತರನೇ ವಿಜಿಗೆ ಫೋನ್ ಮಾಡಿ, ವಿಜಿ ಹೇಗಾದರೂ ಮಾಡಿ ನಿಮ್ಮ ತಂದೆನ ಉಳಿಸ್ಕೊಳ್ಳೋ ವಿಜಿ, ನನಗೆ ಯಾವುದೋ ಒಂದು ನಂಬರಿಂದ ಕಾಲ್ ಬಂದಿತ್ತು, ನಿಮ್ಮ ತಂದೆಗೆ ಏನೋ ಸಾಯಿಸ್ತಿದ್ದಾರಂತೆ, ಅವರು ಕೂಡ ಅದೇ ಹಾಸ್ಪಿಟ್ಲಲ್ಲೇ ಇದ್ದಾರಂತೆ, ಹೇಗಾದರೂ ಮಾಡಿ ಪ್ಲೀಸ್ ನಿನ್ನ ತಂದೆನ ಉಳಿಸ್ಕೊಳ್ಳೋ ವಿಜಿ ಅಂತ ಹೇಳಿ ಭಾನುಮತಿ ನಾಟಕ ಆಡ್ತಾಳೆ. ಅದಕ್ಕೆ ವಿಜಿನೂ ಕೂಡ ನೀನೇನು ವರಿ ಮಾಡ್ಕೊಳ್ಬೇಡ ಅಮ್ಮ, ಅಪ್ಪನಿಗೆ ಏನೂ ಆಗೋದಿಲ್ಲ, ನಾನು ಆ ರೌಡಿಗಳನ್ನು ಹಿಡಿತೀನಿ ಅಂತ ಹೇಳಿ ಅವ್ರ ಅಮ್ಮನಿಗೆ ಧೈರ್ಯ ಕೊಡ್ತಾನೆ. ಮತ್ತು ಅದೇ ಟೈಮ್ಗೆ ಗೀತಾನೂ ಕೂಡ ಅಲ್ಲೇ ಒಂದಿಬ್ಬರು ರೌಡಿಗಳನ್ನು ಕೂಡ ಗಮನಿಸ್ತಾಳೆ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಕ್ತಾಯ ಕಾಣುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಿಜವಾಗ್ಲೂ ಕೂಡ ಆ ರೌಡಿಗಳು ಸೂರ್ಯಪ್ರಕಾಶ್ನ ಸಾಯಿಸ್ತಾರಾ ಅನ್ನೋದನ್ನು.